ಸಂತೋಷವಾಗಿರಿ. No! Don't you dare! ಐಮ್ ಸಾರಿ ಅಕ್ಕ. ಐಮ್ ರಿಯಲಿ ಸಾರಿ. ಐಮ್ ರಿಯಲಿ ಸಾರಿ. ಆದ್ರೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ, ಬೇರೆ ದಾರಿನೇ ಇರಲಿಲ್ಲ ಅಕ್ಕ. ಐಮ್ ರಿಯಲಿ ಸಾರಿ. ಇಲ್ಲ, ನಾನು ಈ ಮದ್ವೆನ ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ಯಾವತ್ತೂ ಅಕ್ಸೆಪ್ಟ್ ಮಾಡಲ್ಲ. ಮತ್ ನೀನು ಸ್ಪಷ್ಟನೆ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಅತ್ಗೆ, ನೀವು ಕೋಪಿಸ್ಕೊಳ್ತಿರೋದು ನ್ಯಾಯನೇ. ಇನ್ಫ್ಯಾಕ್ಟ್ ಈ ಕ್ಷಣ ಅದು ಸರಿಯಾಗೇ ಇದೆ. ಆದರೆ ಹೇಗೆ ನಿಮ್ಮ ಕೋಪ ನ್ಯಾಯಯುತವಾಗಿದೆಯೋ ಹಾಗೇನೆ ಆಶೀರ್ವಾದ ಕೊಡೋದು ಸರಿ ಇರುತ್ತೆ. ಇವರಿಬ್ರಿಗೂ ನನ್ನ ಆಶೀರ್ವಾದ ಆಗ್ಲಿ, ನನ್ನ ಕ್ಷಮೆ ಆಗ್ಲಿ ಸಿಗಲ್ಲ. ಅಂಡ್ ನೀನು ಪಾವ್ನಿ, ನಾನ್ ನಿನಗ್ ಶಾಪನೂ ಹಾಕಲ್ಲ, ಮತ್ತೆ ಬ್ಲೆಸ್ಸಿಂಗ್ಸ್ ಕೂಡ ಕೊಡಲ್ಲ. ಆದ್ರೆ ಒಂದು ವಾರ್ನಿಂಗ್ ಖಂಡಿತ ಕೊಡ್ತೀನಿ. ನೀನ್ ಇವನಿಗೋಸ್ಕರ ನಿನ್ ಫ್ಯಾಮಿಲಿ ನಂಬಿಕೆ ಮುರಿದೆ ಅಲ್ವಾ? ಒಂದಿನ ಇವನು ನಿನ್ ನಂಬಿಕೆನ ಮುರಿತಾನೆ, ನೋಡ್ತಿರು. ನಿನಗ್ ನನ್ನ ತಮ್ಮನ ಮೇಲೆ ಮತ್ತೆ ಅವನ ಪ್ರೀತಿ ಮೇಲೆ ಭರವಸೆ ಇದೆ ಅಲ್ವಾ? 6 months ಪಾವನಿ, ವಿದಿನ್ 6 months ಇವನ್ ಬಣ್ಣ ನಿನ್ ಮುಂದೆ ಬಯಲಾಗತ್ತೆ. ಇವನ್ ಎಂತವನು ಅನ್ನೋದು ನಿನಗ್ ಗೊತ್ತಾಗ್ಬಿಡತ್ತೆ. ಅಕ್ಕ ಪ್ಲೀಸ್ ಡೋಂಟ್ ಡು ದಿಸ್ ಪ್ಲೀಸ್. ಬರ್ಕ ಏನ್ ಮಾಡ್ತಾ ಇದ್ಯಾ? ಯಾಕೀಗ್ಲೇ ಅವಳ ಮನ್ಸಲ್ಲಿ ಅನುಮಾನದ ಬೀಜ ಬಿತ್ತಾ ಇದ್ಯಾ? ಅರೆ, ಇವನ ಮದ್ವೆ ಮಾಡ್ಕೊಂಡು ನೀನು ನಿನ್ ಜೀವನದಲ್ಲೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ. ಈಗ ನಿನಗ್ ಗೊತ್ತಾಗ್ಬೇಕಾಗಿರೋದು ನಿನ್ ತಪ್ಪಿನ ಅರಿವು ನಿನಗೆ ಎಷ್ಟು ಬೇಗ ಆಗತ್ತೆ ಅನ್ನೋದು ಪಾವನಿ. ಅಕ್ಕ ಪ್ಲೀಸ್ ಡೋಂಟ್ ಸೇ ದಿಸ್, ಐ ಬೆಗ್ ಯು. ಶಟ್ ಅಪ್ ಅದಿಕ್. ಬರ್ಕ ಏನ್ ಮಾತಾಡ್ತಾ ಇದ್ಯಾ ನೀನು? ನಿನ್ ತಮ್ಮನ ಜೀವನ ಹಾಳು ಮಾಡೋಂತ ಪ್ರಯತ್ನ ಪಡ್ಬೇಡ ನೀನು. ಅದಕ್ ನಿನ್ ತಮ್ಮ ಅನ್ನೋದನ್ನ ಮರಿಬೇಡ. ಇವನು 6 months, ಐ ಆಮ್ ಟೆಲ್ಲಿಂಗ್ ಯು, ಓನ್ಲಿ 6 months. ನೀವಿಬ್ರು ಮದ್ವೆ ಏನೋ ಮಾಡ್ಕೊಂಡ್ರಿ, ಆದ್ರೆ ಈ ಮದ್ವೆ 1 ವರ್ಷದ ಆನಿವರ್ಸರಿ ಕೂಡ ನೋಡಲ್ಲ. ಮಾರ್ಕ್ ಮೈ ವರ್ಡ್ಸ್.